ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ನಟ ದರ್ಶನ್ಗೆ ಅವರ ಅಭಿಮಾನಿಗಳೇ ಒಂದು ರೀತಿ ಕಂಟಕ ಆಗಿದ್ದಾರೆ. ಯಾರ್ಯಾರೋ ಕಂಟಕ ಆದ್ರೆ ದರ್ಶನ್ ಅವರಿಗೆ ಅಭಿಮಾನಿಗಳೇ ಕಂಟಕ ಆಗ್ತಿದ್ದಾರೆ. ಈ ಒಂದು ಪ್ರಕರಣ ನೋಡಿದ್ರೆ ಹಂಗ ಅನ್ಸುತ್ತೆ. ಇದೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರು. ಇನ್ನೊಂದು, ಅವರು ಅರ್ಜಿ ಬೇಲ್ಗೆ 1 ವರ್ಷದ ಒಳಗಡೆ ನೀವು ಬೇಲನ್ನ ಅರ್ಜಿ ಸಲ್ಲಿಸೋ ಹಾಗಿಲ್ಲ, 1 ವರ್ಷದವರೆಗೂ ನೀವು ಅರ್ಜಿ ಸಲ್ಲಿಸೋ ಹಾಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ಅದು ವಜಾಗೊಂಡಿದೆ. ಮತ್ತೆ ಈ ಒಂದು ಬೇಲ್ ಅರ್ಜಿ ವಜಾಗೊಳ್ಳೋದಿಕ್ಕೂ ಮತ್ತು ಈ ದರ್ಶನ್ ಅವರ ಅಭಿಮಾನಿಗಳು ಈ ಕೇಸ್ ಟ್ರಯಲ್ ಹಂತದಲ್ಲಿರುವಾಗ ಇವರು ಮಾಡಿದ ಪಿತೂರಿ ಏನು, ಈ ಎಲ್ಲ ಪ್ರಕರಣಗಳಿಂದ ದರ್ಶನ್ಗೆ ಮುಂದೆ ಈ ಪ್ರಕರಣದಲ್ಲಾಗುವ ಸಂಕಷ್ಟಗಳೇನು, ಈ ಎಲ್ಲ ವಿಚಾರವನ್ನು ಹೇಳ್ತೀರಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಪಡೆದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸ್ನೇಹಿತರೆ, ನಟ ದರ್ಶನ್ ಕರ್ನಾಟಕದ ಮಟ್ಟಿಗೆ ಒಬ್ಬ ದೊಡ್ಡ ನಟ, ಸೆಲೆಬ್ರಿಟಿ, ಸಿನಿಮಾ ಸೆಲೆಬ್ರಿಟಿ ನಾಯಕ. ಸ್ವಲ್ಪ ವಿವೇಚನೆ, ಸ್ವಲ್ಪ ತಾಳ್ಮೆ, ಒಂದಷ್ಟು ಒಳ್ಳೆಯ ಸಹವಾಸ, ಒಳ್ಳೆಯ ಗೆಳೆಯರ ಸಹವಾಸ ಇದ್ದಿದ್ರೆ ನಟ ದರ್ಶನ್ ಅವ್ರಿಗೆ ಇಂತಹ ಸ್ಥಿತಿ ಬರ್ತಾ ಇರಲಿಲ್ಲ. ಕೋರ್ಸ್ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿ ಜೈಲ್ನಲ್ಲಿದ್ದಾರೆ. ಸೊ ಜೈಲ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ಪ್ರಕರಣ, ಒಂದು FIR ಆದ ನಂತರ ಅದು ಕೋರ್ಟ್ ಗಮನಕ್ಕೆ ಬಂದ ನಂತರ ಅವರು ಜೈಲಿಗೆ ಹೋದ್ಮೇಲೆ ಅದು ವಾದ ವಿವಾದ, ಮತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು, ಸಾಕ್ಷಿಗಳ ವಿಚಾರಣೆ ನಡೀಬೇಕು, ಇವರು ತಪ್ಪಿತಸ್ಥರ ಹೌದಾ ಅಲ್ವಾ, ಏನೇನಾಗಿತ್ತು ಎಲ್ಲವನ್ನು ಕೂಡ ಎಳೆಯಾಗಿ ತನಿಖೆ ನಡೀಬೇಕು. ಆ ಪ್ರೋಸೆಸ್ ತುಂಬಾ ದೊಡ್ಡದಿರುತ್ತೆ. ಈ ಪ್ರೋಸೆಸ್ನ ಮಧ್ಯೆ ಇವರು ನಟ ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು, ನಮಗೆ ಬೇಲ್ ಕೊಡಿ ಅಂತೇಳಿ. ಹೈಕೋರ್ಟ್ ಬೇಲ್ ಕೊಟ್ಟಿತ್ತು, ಆದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತು. ಬಹಳ ಪ್ರಮುಖವಾದಂತಹ ಸಾಕ್ಷಿಗಳು ಮತ್ತು ದರ್ಶನ್ ಅವರ ಪಾತ್ರ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ಆ ಒಂದು ಹೈಕೋರ್ಟ್ ಕೊಟ್ಟಿದ್ದಂತ ಬೇಲನ್ನ ಕ್ಯಾನ್ಸಲ್ ಮಾಡ್ತು. ಆನಂತರ ಸುಪ್ರೀಂ ಕೋರ್ಟ್ ಹೇಳ್ತು, 1 ವರ್ಷದ ತನಕ ನೀವು ಯಾವುದೇ ಬೇಲ್ ಅರ್ಜಿಯನ್ನ ಹಾಕೋ ಹಾಗಿಲ್ಲ ಅಂತ ಹೇಳಿತ್ತು. ಆ ಒಂದು ಸುಪ್ರೀಂ ಕೋರ್ಟ್ನ ಆದೇಶವನ್ನ ಮರುಪರಿಶೀಲಿಸಿ ಅಂತೇಳಿ ದರ್ಶನ್ ಅವರು ಅರ್ಜಿ ಹಾಕಿದ್ರು. ಅದನ್ನ ಮಾರ್ಪಾಡು ಮಾಡಿ ಮರುಪರಿಶೀಲಿಸಿ ಅಂತೇಳಿ ಅರ್ಜಿ ಹಾಕಿದ್ರು. ಈಗ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನ ವಜಾಗೊಳಿಸಿದೆ. ಈಗ ವಿಚಾರ ಏನು ಅಂದ್ರೆ, ಈ ಅರ್ಜಿ ವಜಾಗೊಳ್ಳೋದಿಕ್ಕೆ ಈಗ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಾದಂತಹ ಒಂದಷ್ಟು ಬೆಳವಣಿಗೆಗಳಿದಾವಲ್ಲ, ದರ್ಶನ್ ಅವರ ಅಭಿಮಾನಿಗಳು ಅರೆಸ್ಟ್ ಆಗಿದ್ದಾರೆ, ಅದಕ್ಕೆ ಇನ್ಫ್ಲೂಯೆನ್ಸ್ ಆಯ್ತಾ ಅಥವಾ ಏನಾದ್ರೂ ಈ ಕಾರಣದಿಂದ ಬೇಲ್ ರಿಜೆಕ್ಟ್ ಆಯ್ತಾ ಗೊತ್ತಿಲ್ಲ. ನ್ಯಾಯಾಲಯದ ವಿವೇಚನೆ ಅದು. ಸದ್ಯಕ್ಕೆ ದರ್ಶನ್ಗೆ ಬೇಲ್ ಇಲ್ಲ. ಹಾಗಿದ್ರೆ ಏನಾಯ್ತು? ಈಗ ದರ್ಶನ್ ಅಭಿಮಾನಿಗಳು ಮತ್ತೇನ್ ಮಾಡಿದ್ರು? ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ದರ್ಶನ್ ಅವರ ಈ ಪ್ರಕರಣದಲ್ಲಿ ಟ್ರಯಲ್ ಹಂತದಲ್ಲಿದೆ. ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಲಾಗುತ್ತಿರುವ 3 ಅಭಿಮಾನಿಗಳನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಂಧಿಸಿದ್ಯಾಕೆ? ಪ್ರಕರಣ ಟ್ರಯಲ್ ಹಂತದಲ್ಲಿದೆ, ವಿಚಾರಣೆ ನಡೀತಾ ಇದೆ, ವಾದ ವಿವಾದಗಳು ನಡೀತಾ ಇದಾವೆ, ಸಾಕ್ಷಿಗಳೇನು ಅಂತೇಳಿ ಎಲ್ಲರನ್ನೂ ಸಾಕ್ಷಿಗಳನ್ನ ಕರೆಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಇಂತಹ ಮಹತ್ತರವಾದ ಘಟ್ಟದಲ್ಲಿ ಈ ಟ್ವಿಸ್ಟ್ ಯಾಕೆ ಸಿಕ್ತು, ಏನಾಯ್ತು, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ 49ನೇ ಸಾಕ್ಷಿ ಸಂದೀಪ್ ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಒಂದು ಸಂದರ್ಭ. ಅದಕ್ಕೂ ಮುಂಚೆ ನಟ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಲಾಗುತ್ತಿರುವ ಜೊತೆಗೆ ಅವ್ರದೊಂದು ದರ್ಶನ್ ಅವರ ಡಿ ಕಂಪನಿ ಅಂತ ಒಂದು ಫ್ಯಾನ್ ಪೇಜ್ ಇದೆ. ಆ ಪೇಜ್ ನ ಅಡ್ಮಿನ್ಗಳಂತೆ ಇವರು. ಯಾರು? ಇವು 3 ಜನ ಇದ್ದಾರೆ, ಪುನೀತ್, ವೇಣು ಮತ್ತು ಸುಹಾಸ್. ಇವರು 49ನೇ ಸಾಕ್ಷಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 49ನೇ ಸಾಕ್ಷಿಗೆ ಈ ದರ್ಶನ್ ಅಭಿಮಾನಿಗಳು ಅಂತ ಹೇಳಲಾಗುತ್ತಿರುವ ಈ 3 ಬೆದರಿಕೆ ಒಡ್ಡಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಯಾವಾಗ ಬೆಳಕಿಗೆ ಬಂತು ಅಂತ ಅಂದ್ರೆ, ಸಹಜವಾಗಿಯೇ ಸಂದೀಪ್ ಇದಾರಲ್ಲ ಈ ಪ್ರಕರಣದ ಸಾಕ್ಷಿ, 49ನೇ ಸಾಕ್ಷಿ, ಇವರು ನ್ಯಾಯಾಲಯಕ್ಕೆ ಹೋಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಮಗೆ ಗೊತ್ತಿರುವ ಮಾಹಿತಿಯನ್ನ ನ್ಯಾಯಾಲಯದ ಮುಂದೆ ಗಮನಕ್ಕೆ ತರುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ, ನಾನೊಂದು ವಿಚಾರವನ್ನ ಹೇಳಬೇಕಾಗಿದೆ ಅಂತ. ಆಗ ನ್ಯಾಯಾಧೀಶರು ಅನುಮತಿ ಕೊಟ್ಟಿದ್ದಾರೆ, ಏನಾಗಿದೆ ಹೇಳಿ ಅಂತ. ಆಗ ನನ್ನ ಮೇಲೆ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಲಾಗ್ತಿರುವಂತಹ ಒಂದಷ್ಟು 3 ಕರೆ ಮಾಡಿ ನನ್ನನ್ನು ಕರ್ಕೊಂಡು ಹೋಗಿ
ಬೆದರಿಕೆ ಒಡ್ಡಿದ್ದಾರೆ, ನೀನು ಈ ಪ್ರಕರಣದ ಆರೋಪಿಗಳ ಪರವಾಗಿ ನೀನು ಸಾಕ್ಷಿಯನ್ನು ಹೇಳಬೇಕು, ಅವ್ರ ವಿರುದ್ಧವಾಗಿ ಹೇಳಬಾರ್ದು, ನಾವು ಏನು ಹೇಳ್ಕೊಡ್ತೀವೋ ಅದನ್ನು ಹೇಳಬೇಕು ಅನ್ನೋ ಅರ್ಥದಲ್ಲಿ ನನಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಸ್ಫೋಟಕವಾದ ವಿಚಾರವನ್ನು ಹೇಳಿದ್ದಾರೆ. ಯಾವಾಗ ಈ ವಿಚಾರ ಬಹಿರಂಗಗೊಳ್ಳುತ್ತೆ, ಅಲ್ಲಿದ್ದಂಥ ನ್ಯಾಯಾಧೀಶರಿಗೂ ಮತ್ತು ಅಲ್ಲಿ ಪೊಲೀಸರಿಗೂ ಎಲ್ಲರಿಗೂ ಕೂಡ ಶಾಕ್ ಆಗಿದೆ, ಏನಿದು ಈ ರೀತಿ ಆಗ್ತಾ ಇದೆಯಲ್ಲ ಅಂತ. ಆಗ ಇಮಿಡಿಯೇಟ್ ಆಗಿ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಮತ್ತೆ ನೀವೊಂದು ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂಗೆ ನ್ಯಾಯಾಲಯದ ಗಮನಕ್ಕೆ ಒಂದು ವರದಿ ಕೊಡಿ ಅಂತ ಅಥವಾ ಒಂದು ಹೇಳಿಕೆ ಕೊಡಿ ಅಂತ ಹೇಳಿ ಪ್ರತ್ಯೇಕವಾಗಿ ಪಡೆದುಕೊಳ್ಳಲಾಗಿದೆ. ನ್ಯಾಯಾಧೀಶರು ಪಡ್ಕೊಂಡಿದ್ದಾರೆ. ಆನಂತರ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈ 49ನೇ ಸಾಕ್ಷಿ ಸಂದೀಪ್ ಹೇಳ್ತಾರಲ್ಲ, ಯಾರೆಲ್ಲ ನನಗೆ ಕರೆ ಮಾಡಿದ್ರು ಅಂತ, ಅವರು ಕೊಟ್ಟಂತ ಡೀಟೇಲ್ ಏನು ಅಂದರೆ, ನನಗೆ ಕರೆ ಮಾಡಿದ್ರು ಮತ್ತು ನನ್ನನ್ನು ಕರ್ಕೊಂಡು ಹೋಗಿದ್ರು, ಒಂದು ವೆಹಿಕಲಲ್ಲಿ ಕರ್ಕೊಂಡೋಗಿ ಒಂದು 4 ಜನ ಕಾನ್ ಕಾಲಲ್ಲಿ ಇದ್ರು, 4 ಜನ ಈ ಪುನೀತ್ ಕರ್ಕೊಂಡೋಗಿ ಕಾನ್ ಕಾಲಲ್ಲಿ ಇದ್ರು ಅಂತ ಹೇಳಲಾಗ್ತದೆ. ಆ ಕಾನ್ ಕಾಲಲ್ಲಿ ಯಾರೆಲ್ಲ ಇದ್ರು ಅನ್ನೋದೇ ಬಹಳ ಇಂಪಾರ್ಟೆಂಟು. ಅಷ್ಟು ವಿಚಾರ ಹೇಳ್ತಾನೆ, ಎಲ್ಲ ಮಾತಾಡಿದ್ರು, ನನಗೆ ಹಿಂಗೆ ಬೆದರಿಕೆ ಹಾಕಿದ್ರು, ನೀನು ಏನು ಈ ಪ್ರಕರಣದ ಆರೋಪಿ ಏನು ದರ್ಶನ್ ಇದಾರಲ್ಲ ಅವರಿಗೆ ಉಪಯೋಗ ಅಂದರೆ ಈ ಕೇಸಿಂದ ಬಚಾವಾಗುವ ನಿಟ್ಟಿನಲ್ಲಿ ನೀನು ಸಾಕ್ಷಿ ಹೇಳಬೇಕು, ಅವ್ರಿಗೆ ವಿರುದ್ಧವಾಗಿ ಹೇಳಬಾರ್ದು ಅನ್ನೋ ಅರ್ಥದಲ್ಲಿ ಹೇಳಿದ್ರು ಅಂತ ಹೇಳ್ತಾರೆ. ಸೊ ಯಾವಾಗ ಈ ಪ್ರಕರಣ ಬಹಿರಂಗಗೊಳ್ಳುತ್ತೆ, ಇಮಿಡಿಯೇಟ್ ಆಗಿ ಎಚ್ಚೆತ್ತುಕೊಂಡಂತ ಕಾಮಾಕ್ಷಿ ಪಾಳ್ಯ ಪೊಲೀಸರ ತಂಡ ಈ ಮೂವರನ್ನ ಕರೆತರುತ್ತೆ. ಯಾರು? ಪುನೀತ್, ವೇಣು ಹಾಗೂ ಸುಹಾಸ್. ಈ ಮೂವರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯಕ್ಕೆ ಇವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ನ್ಯಾಯಾಲಯ 5 ದಿನಗಳ ಕಾಲ ಇವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇವರನ್ನ ಬೇರೆ ಬೇರೆ ಆಂಗಲ್ನಲ್ಲಿ ತೀವ್ರತರವಾದ ಡ್ರಿಲ್ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಆ ಒಂದು ವಾಟ್ಸಪ್ ಕರೆಯಲ್ಲಿ ಯಾರೆಲ್ಲ ಇದ್ರು ಕಾನ್ ಕಾಲ್ನಲ್ಲಿ, ಅವರು ಯಾರು, ಆ ಪ್ರಕರಣಕ್ಕೂ ಮತ್ತು ಈ ಪ್ರಕರಣಕ್ಕೂ ಏನ್ ಸಂಬಂಧ, ಮತ್ತೆ ಇವರು ದರ್ಶನ್ ಅಭಿಮಾನಿಗಳು ಅಂತ ಹೇಳ್ತಾ ಇರುವಂತ ಇವರು ಯಾಕೆ ಈ ಸಂದರ್ಭದಲ್ಲಿ ಈ ರೀತಿ ಬೆದರಿಕೆಯೊಡ್ಡ ಕೆಲಸವನ್ನ ಮಾಡಿದ್ರು, ಈ ಐಡಿಯಾವನ್ನ ಕೊಟ್ಟವರು ಯಾರು, ಈ ರೀತಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರೆ ಪ್ರಕರಣದಲ್ಲಿ ಯಾವ ರೀತಿ ದರ್ಶನ್ಗೆ ಸಹಾಯ ಆಗತ್ತೆ, ಅಥವಾ ಉದ್ದೇಶಪೂರ್ವಕವಾಗಿ ದರ್ಶನ್ಗೆ ಏನಾದ್ರೂ ಈ ರೀತಿ ತೊಂದರೆ ಆಗ್ಬೇಕು ಅಂತ ಮಾಡಿದ್ರೆ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗಿರಬಹುದು. ಅದು ಎನ್ಕ್ವೈರಿ ನಡೀತಾ ಇದೆ. ಹಾಗಾಗಿ ಪೊಲೀಸರು ಈ ಮೂವರಿಂದ ಅವರ ಫೋನ್ ಅನ್ನ ಸೀಸ್ ಮಾಡಿ ಮತ್ತೆ ವಾಟ್ಸಪ್ ಮಾಡಿದ್ರಂತೆ, ಮೆಸೇಜ್ ಎಲ್ಲ ಮಾಡಿದ್ರಂತೆ, ಅದೆಲ್ಲ ಡಿಲೀಟ್ ಆಗಿದೆ. ಈಗ ಅದನ್ನ FSL ತಂಡಕ್ಕೆ ಕಳಿಸಲಾಗಿದೆ. FSL ತಂಡಕ್ಕೆ ಕಳಿಸಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಬಹಳ ಬೇಗ ಬೇಕಾಗಿದೆ. ಇದೊಂದು ಬಹಳ ಇಂಪಾರ್ಟೆಂಟ್ ಐ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ, ಪ್ರಕರಣ ಟ್ರಯಲ್ ನಡೀತಾ ಇರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ಎವಿಡೆನ್ಸ್ ಕೊಡಿ ಅಂತ ಹೇಳಿ ಪೊಲೀಸರು FSLಗೆ ಕಳುಹಿಸಿದ್ದಾರೆ. ಇದು ಎನ್ಕ್ವೈರಿ ನಡೀತಾ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಈ ಪ್ರಕರಣದಲ್ಲಿ ಈ ವೇಣು ಅಂತ ಇದಾರಲ್ಲ, ಈ ಡಿ ಕಂಪನಿ ದರ್ಶನ್ ಫ್ಯಾನ್ ಪೇಜ್ ಅಡ್ಮಿನ್ ಇದಾರಲ್ಲ, ಇವರು ಕೂಡ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಯಾಗಿದ್ದಾರೆ. ಹೇಗೆ ಅಂದ್ರೆ, ಅವತ್ತು ಏನು ರೇಣುಕಾ ಸ್ವಾಮಿ ಕೊಲೆ ಆಯ್ತಲ್ಲ, ಆ ಒಂದು ಇನ್ಸಿಡೆನ್ಸ್ ಆದಾಗ ಆ ಪಟ್ಟಣಗೆರೆ ಶೆಡ್ ಇದೆಯಲ್ಲ, ಆ ಶೆಡ್ ನಿಂದ ಏನು ಬೇರೆ ಕಡೆ ಸ್ಥಳಾಂತರಿಸಿದ್ರಲ್ಲ, ಆ ಒಂದು ಶವವನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರಲ್ಲ, ಆ ಶವವನ್ನ ಬೇರೆ ಕಡೆ ಸಾಗಿಸಲು ಈ ಪುನೀತ್, ದರ್ಶನ್ ಅವರಿಗೆ ಆಪ್ತ ಅಂತ ಹೇಳಲಾಗ್ತಿರುವಂತ ಈ ಪುನೀತ್ ಸ್ವಂತ ಸ್ಕಾರ್ಪಿಯೋ ಗಾಡಿಯನ್ನ ಕೊಟ್ಟಿದ್ರು ಅನ್ನುವಂತ ವಿಚಾರ ತನಿಖೆಯ ಅಂಶಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಇನ್ನೊಂದೇನು ಅಂದ್ರೆ, ಸಂದೀಪ್ ಅವ್ರನ್ನ 49ನೇ ಸಾಕ್ಷಿ ಸಂದೀಪ್ ಅವ್ರನ್ನ ಯಾಕೆ ವಿಚಾರಣೆ ಮಾಡಿದ್ರು ಅಂದ್ರೆ, ಅವರು ತುಮಕೂರಿನ ದುರ್ಗಾ ಬಾರ್ನ ಕ್ಯಾಶಿಯರ್ ಆಗಿದ್ರು. ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ಸಂದೀಪ್ಗೂ ಹೇಗೆ ಇವರು ಸಾಕ್ಷಿಯಾದರು ಅಂದ್ರೆ, ಅವತ್ತೇನು ರೇಣುಕಾ ಸ್ವಾಮಿಯನ್ನ ಕರೆದು ತರಬೇಕು ಅಂತ ಹೇಳಿ ಚಿತ್ರದುರ್ಗಕ್ಕೆ ಹೋಗಿತ್ತಲ್ಲ ಒಂದು ಗ್ಯಾಂಗ್, ಆ ಮಾರ್ಗ ಮಧ್ಯೆ ಬರುವಾಗ ತುಮಕೂರಿನ ಈ ಒಂದು ಬಾರ್ ಹತ್ರ ನಿಲ್ಲಿಸಿದ್ರು. ಆ ನಿಲ್ಲಿಸಿದಂತ ಸಂದರ್ಭದಲ್ಲಿ ಇವರನ್ನ ಯಾರೆಲ್ಲ ನೋಡಿದ್ರು, ಯಾರಿದ್ರು, ಸೊ ಆ ಒಂದು ವಿಚಾರಣೆ ಆಗ ಬಹುಶಃ ಈ ಸಂದೀಪ್ ಇದ್ರು ಅಂತ ಕಾಣುತ್ತೆ. ಹಾಗಾಗಿ ಅವರನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ನೋಡಿ, ಒಂದು ಪ್ರಕರಣದ ವಿಚಾರಣೆಯನ್ನ ನಡೆಸುವಾಗ ಟ್ರಾವೆಲ್, ಎಲ್ಲಿಂದ ಎಲ್ಲಿಗೆ ಹೋಗಿದ್ರು, ಮೊದಲು ಎಲ್ಲಿ ಹೋಗಿದ್ರು, ಎಲ್ಲಿ ನಿಲ್ಲಿಸಿದ್ರು, ಅಲ್ಲಿ ಯಾರೆಲ್ಲ ಇದ್ರು, ಒಂದು ಇನ್ಸಿಡೆನ್ಸ್ ಕೊಲೆ ಆಗೋದಕ್ಕಿಂತ ಮುಂಚೆ ಯಾವ್ಯಾವ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು, ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಯಾರೆಲ್ಲ ಇವರನ್ನ ನೋಡಿದ್ರು, ಬಹಳ ಇಂಟ್ರೆಸ್ಟಿಂಗು ಮತ್ತು ಬಹಳ ರಿಸ್ಕು ಸವಾಲು ಕೂಡ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಸಂದೀಪ್ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ದರ್ಶನ್ ಅಭಿಮಾನಿಗಳು ಅಂತ ಹೇಳಲಾಗ್ತಿರುವ ಇವ್ರಿಗೆ ಯಾಕೆ ಬೆದರಿಕೆ ಹಾಕಿದ್ರು? ಬಹುಶಃ ಈ ರೀತಿ ಅವರು ಉಲ್ಟಾ ಹೊಡೆದ್ರೆ ದರ್ಶನ್ ಅವರಿಗೆ
ಫೇವರ್ ಆಗಿ ಏನಾದರೂ ಸಾಕ್ಷಿಗಳನ್ನ ಹೇಳಿದ್ರೆ ಅವರು ದರ್ಶನ್ ಅವ್ರಿಗೆ ಸಹಾಯ ಆಗ್ಬೋದು, ಅವರು ಬೇಗ ಹೊರಗಡೆ ಬರ್ಬೋದು, ಅಥವಾ ಅವರಿಗೆ ಶಿಕ್ಷೆ ಕಡಿಮೆ ಆಗ್ಬೋದು, ಅಥವಾ ಪ್ರಕರಣದಿಂದ ಅವರು ಬಚಾವಾಗ್ಬೋದು, ಏನೇನೋ ಅಂದಾಜಿದ್ದೇ ಇರುತ್ತವೆ. ಆದ್ರೆ ಅವರಿಗೆ ಗೊತ್ತಿಲ್ಲ ನಾವು ಮಾಡುವಂತ ಕೆಲಸ ಇದೆಯಲ್ಲ ಅದು ಕಾನೂನಿಗೆ ವಿರುದ್ಧವಾದಂತ ಕೆಲಸ. ಯಾಕೆಂದ್ರೆ ಪ್ರಕರಣದ ಹಂತದಲ್ಲಿರುವಾಗ ಮತ್ತು ಯಾವುದೇ ಸಾಕ್ಷಿಗಳಿಗೆ, ಯಾವುದೇ ಪ್ರಕರಣದ ಸಾಕ್ಷಿಗಳಿಗೆ ಯಾರೂ ಕೂಡ ಬೆದರಿಕೆ ಹೊಡ್ಡುವಂಥದ್ದು, ಅವರಿಗೆ ತೊಂದರೆ ಕೊಡುವಂಥದ್ದು, ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದು ಕೂಡ ಅದು ಕಾನೂನಿನ ಪ್ರಕಾರ ಅಪರಾಧ ಅಂತ ಹೇಳಿ ಇವರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಅಥವಾ ಯಾರಾದರೂ ಸಲಹೆ ಕೊಟ್ಟರೋ ಅದು ಕೂಡ ಗೊತ್ತಿಲ್ಲ. ಸೊ ನಮ್ಮ ಅಭಿಮಾನಿಗೆ ಅಥವಾ ನಮ್ಮ ನಟನಿಗೆ ಏನಾದರೂ ಸಹಾಯ ಆಗಲಿ ಅಂತೇಳಿ ಈ ರೀತಿ ಮಾಡಿದ್ರೋ ಅದು ಆ ಬಹುಶಃ ಹಂಗೆ ಮಾಡಿರಬಹುದು. ಆದ್ರೆ ಸ್ನೇಹಿತರೆ, ಈಗ ದರ್ಶನ್ ಅವರ ಅಭಿಮಾನಿಗಳಿಂದಲೇ ತೊಂದರೆ ಆಗ್ತಾ ಇದೆ. ನೋಡಿ, ಈಗ ಅವ್ರಿಗೆ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗಿದೆ. ಸುಪ್ರೀಂ ಕೋರ್ಟ್ ಹೇಳಿತ್ತು 1 ವರ್ಷದವರೆಗೂ ನೀವು ಅರ್ಜಿ ಹಾಕಂಗಿಲ್ಲ ಅಂತ, ಸ್ವಲ್ಪ ಮರುಪರಿಶೀಲನೆ ಮಾಡಿ ಅಂತ ಮತ್ತೆ ಹಾಕಿದ್ರು. ಈಗ ಅದನ್ನು ಅರ್ಜಿ ವಜಾಗೊಂಡಿದೆ. ಈಗ ದರ್ಶನ್ ಅವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಅಲ್ವಾ ಅನ್ನೋದನ್ನ ನ್ಯಾಯಾಲಯ ಸಾಕ್ಷಿಗಳನ್ನ, ವಾದ ವಿವಾದಗಳನ್ನ, ಸಂಪೂರ್ಣ ಆ ಒಂದು ಪ್ರಕರಣದ ವಿಚಾರವನ್ನ, ತನಿಖೆಯ ವರದಿಯನ್ನ ಗಮನಿಸಿ ತೀರ್ಪು ಕೊಡೋವರೆಗೂ ಕೂಡ ಅವರು ಆರೋಪಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಾವಧಾನ ಚಿತ್ತವಾಗಿ ನ್ಯಾಯಾಲಯ ಏನ್ ಹೇಳುತ್ತೆ, ನ್ಯಾಯಾಲಯದ ನಿರ್ದೇಶನಗಳೇನು ಅಂತೇಳಿ ಕಾದು ಕುಳಿತು ನೋಡ್ಬೇಕಾಗುತ್ತೆ ದರ್ಶನ್ ಅವರ ಅಭಿಮಾನಿಗಳು. ಆದ್ರೆ ದರ್ಶನ್ ಅವರ ಅಭಿಮಾನಿಗಳ ಈ ರೀತಿಯ ಕುತಂತ್ರ ಅಥವಾ ಏನಾದರೂ ಅವರು ಫೇವರ್ ಆಗಿ ಮಾಡೋದಕ್ಕೆ ಏನಾದರೂ ತಂತ್ರಗಳು ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಕಾರವನ್ನ ತಂದೊಡ್ಡುತ್ತಾ ಇದ್ದಾವೆ. ಈಗ ಸಹಜವಾಗಿ ದರ್ಶನ್ ಅವರ ಅಭಿಮಾನಿಗಳು ಈ ರೀತಿ ಮಾಡಿರೋದ್ರಿಂದ ಈ ಪ್ರಕರಣದಲ್ಲಿ ಅವರಿಗೆ ಮತ್ತಷ್ಟು ಸಂಕಷ್ಟಗಳು ಆಗಬಹುದು. ನೋಡಿ, ಅವರು ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಅವ್ರ ಪರವಾದ ಅಭಿಮಾನಿಗಳು ಸಾಕ್ಷಿಗಳ ಮೇಲೆ ಅವ್ರು ಬೆದರಿಕೆ ಒಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಇನ್ನಷ್ಟು ಪ್ರಕರಣದಲ್ಲಿ ಅಪಾಯ ಹೆಚ್ಚಾಗುವ ಸಾಧ್ಯತೆಗಳು ಇರೋದನ್ನ ನ್ಯಾಯವಾದಿಗಳು ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ನನ್ಗನ್ಸತ್ತೆ ದರ್ಶನ್ ಸುಮ್ಮನಿದ್ರು, ದರ್ಶನ್ ಅವರ ಅಭಿಮಾನಿಗಳು ಸುಮ್ಮನೆ ಇರ್ತಾ ಇಲ್ಲ. ಆಮೇಲೆ ಸದ್ಯಕ್ಕೆ ಅವರಿಗೆ ಪೂರಕವಾದ ಸಂದರ್ಭ ಇಲ್ಲ. ಅಭಿಮಾನಿಗಳೇ ಆಗಲಿ, ದರ್ಶನ್ ಅವರೇ ಆಗಲಿ, ಅಥವಾ ಇನ್ಯಾರೇ ಆಗಲಿ, ಒಬ್ಬ ಆರೋಪಿಗೆ ತನಗೆ ಬೇಲ್ ಬೇಕು ಅಂತೇಳಿ ನ್ಯಾಯಾಲಯದ ಮುಂದೆ ಕೇಳೋದಕ್ಕೆ ಖಂಡಿತ ರೈಟ್ಸ್ ಇದೆ. ಅದನ್ನು ಕೇಳ್ತಾರೆ, ಕೊಡಲೇಬೇಕು. ಆದರೆ ಒಂದು ಪ್ರಕರಣದ ವಿಚಾರಣೆ, ತನಿಖೆ, ಟ್ರಯಲ್ ನಡೀತಿರುವಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಈ ಪ್ರೋಸೆಸ್ಸು ಮತ್ತು ತನಿಖಾಧಿಕಾರಿಗಳ ಈ ಎನ್ಕ್ವೈರಿ ನಡೆಯುವಂತಹ ಸಂದರ್ಭದಲ್ಲಿ ಒಬ್ಬ ಪ್ರಜ್ಞಾವಂತ ಪ್ರಜೆಗಳಾಗಿ ಅದನ್ನ ಗೌರವಿಸಿ ತುಂಬಾ ಸೂಕ್ಷ್ಮವಾಗಿ ನೋಡಬೇಕು. ಅದನ್ನ ಬಿಟ್ಟು ನಾನೇನೋ ತಿರುಚ್ತೀನಿ, ಇನ್ನೇನೋ ಒಂದು ಪವಾಡ ಮಾಡ್ತೀನಿ, ಈ ಪ್ರಕರಣದಲ್ಲಿ ಅವರಿಗೆ ಸಹಾಯ ಆಗೋ ನಿಟ್ಟಿನಲ್ಲಿ ಏನೋ ಮಾಡ್ತೀನಿ ಅಂದ್ರೆ, ಈಗ ಈ 3 ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಅವರಿಗೆ ಬೇಲು ಕ್ಯಾನ್ಸಲ್ ಆಗಿದೆ. ಮತ್ತೆ ಮುಂದೆ ಈ ಪ್ರಕರಣದಲ್ಲಿ ಅವರಿಗೆ ಸಂಕಷ್ಟವೂ ಹೆಚ್ಚಾಗಬಹುದು. ನೋಡೋಣ ಮುಂದೇನಾಗುತ್ತೆ ಅಂತ. ನಮಸ್ಕಾರ.